ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಭವರೋಗಿಣಾಂ ನಿಧಯ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಗೆ ನಮಃ. ಓಂ ಸಾಯೀಶ್ವರಾಗಿ ವಿದ್ಮಹೇ ಸತ್ಯದೇವಾಗಿ ಧೀಮಹಿ ತನ್ನ ಸರ್ವಪ್ರಚೋದ್ಯತ. ಶ್ರೀ ಸದ್ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವಾಚಕರಲ್ಲಿ ಸಪ್ರೇಮ ವಂದನೆಗಳು. ಆತ್ಮೀಯರೇ, ಈ ದಿನ ವಿಶ್ವವಸು ನಾಮ ಸಂವತ್ಸರದ ದಕ್ಷಿಣಾಗಿಣ ಭಾದ್ರಪದ ಬಹುಳ ತ್ರಯೋದಶಿ 19/9/2025 ಶುಕ್ರವಾರ. ಈ ದಿನದ ಪಂಚಾಂಗ ಏನಪ್ಪ ಅಂದರೆ, ವಾರ ಬಂದು ಶುಕ್ರವಾರ, ತಿಥಿ ಬಂದು ತ್ರಯೋದಶಿ ರಾತ್ರಿ 11:35 ಶುರು ಇರ್ತದೆ. ನಕ್ಷತ್ರ ಆಶ್ಲೇಷ ನಕ್ಷತ್ರ ಬೆಳಿಗ್ಗೆ ಇರ್ತದೆ, ಆಮೇಲೆ ಮುಖ ನಕ್ಷತ್ರ ಬರ್ತದೆ. ಆದ್ಮೇಲೆ ಯೋಗ ಬಂದು ಸಿದ್ಧ ಯೋಗ ಇರ್ತದೆ ಮತ್ತು ಕರ್ಣ ಬಂದು ಗರ್ಜ ಅಂತಕ್ಕಂಥ ಇರುತ್ತೆ. ಈ ದಿನದ ವಿಶೇಷ ಏನಪ್ಪ ಅಂದರೆ, ಇದು ಪ್ರದೋಷ ಕಾಲ. ಕೆಲವರು ಪ್ರದೋಷ ಕಾಲ ಪೂಜೆ ಮಾಡ್ತಾರೆ. ಬೆಳಗ್ಗೆಯಿಂದ ಪರಮೇಶ್ವರನ ಧ್ಯಾನಿಸಿದ್ಕೊಂಡು ಸಾಯಂಕಾಲ ಪರಮೇಶ್ವರನಿಗೆ ಶಿವನಿಗೆ ಏಕಾದಶವಾರ ರುದ್ರಾಭಿಷೇಕ ಮಾಡಿ ನಂತ ಆ ರುದ್ರಾಭಿಷೇಕದ ತೀರ್ಥವನ್ನು ಸ್ವೀಕರಿಸ್ತಕ್ಕಂಥದ್ದು, ಪ್ರಸಾದ ಸ್ವೀಕರಿಸ್ತಕ್ಕಂಥದ್ದು ಈ ಪ್ರದೋಷದ ವಿಶೇಷ ಆಗಿರ್ತದೆ. ಈಗ ದ್ವಾದಶ ರಾಶಿಯವರ ಗೋಚಾರಕ್ಕೆ ಬಂದಾಗ, ಮೇಷರಾಶಿಯವರಿಗೆ 3ನೇ ಸ್ಥಾನದಲ್ಲಿ ಗುರು, 12ನೇ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು. ಆತ್ಮೀಯರೇ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಇವತ್ತು ನಿಮಗೆ. ಹಾಗೂ ಕುಟುಂಬದ ಸಹಕಾರ, ಬಂಧು ಮಿತ್ರರ ಬೆಂಬಲದಿಂದ ಉತ್ತಮ ಆದಾಯ, ಆರೋಗ್ಯ ಸ್ಥಿತಿ ಉತ್ತಮ. ನೀವು ಈ ದಿನ ಲಕ್ಷ್ಮೀ ಅಷ್ಟೋತ್ತರ ಕೇಳಿ, ಎಲ್ಲಾದರೂ ಹೋಗ್ಬಿಟ್ಟು ಲಕ್ಷ್ಮಿಗೆ ಅಷ್ಟೋತ್ತರ ಮಾಡಿಸಿ ದೇವಸ್ಥಾನದಲ್ಲಿ. 5 ನಿಮ್ಮ ಅದೃಷ್ಟ ಸಂಖ್ಯೆ ಆಗಿದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಿಗಳು ನೆರವೇರ್ತದೆ. ಮತ್ತು ಬೇರೆ ಹಸಿರು ಬಣ್ಣ ನಿಮ್ಮ ಈ ದಿನ ಅದೃಷ್ಟದ ಬಣ್ಣ ಆಗಿದೆ. ತದನಂತರ ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಗುರು 2ನೇ ಸ್ಥಾನದಲ್ಲಿ, ಶನಿ 11ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆದಾಯ ಮೂಲಗಳು ತೃಪ್ತಿಕರವಾಗಿರ್ತದೆ. ಸ್ನೇಹಿತರಲ್ಲಿ ಉತ್ತಮ ಬಾಂಧವ್ಯ ಇರ್ತದೆ. ವಿದ್ಯಾರ್ಥಿಗಳಿಗೆ ಇವತ್ತು ಅನುಕೂಲ, ಅಂದರೆ ಮೇಷ್ಟ್ರು ಹೇಳಿರ್ತಕ್ಕಂಥದ್ದೆಲ್ಲ ಅರ್ಥ ಆಗ್ತದೆ. ಮತ್ತು ಹೂವಿನ ವ್ಯಾಪಾರಿಗಳಿಗೆ ಉತ್ತಮ ಆದಾಯ ಈ ದಿನ. ಈ ಒಂದು ರಾಶಿಯಲ್ಲಿ, ವೃಷಭ ರಾಶಿಯಲ್ಲಿ ಹೂ ವ್ಯಾಪಾರ ಮಾಡ್ತಾರೆ, ಅವರಿಗೆ ಒಳ್ಳೆಯ ಲಾಭ ಸಿಗ್ತದೆ. ಈ ದಿನ ವಿನಾಯಕನ ಸ್ಮರಿಸ್ಬೇಕು ನೀವು. ಆತ್ಮೀಯರೇ, 4 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಿಗಳು ನೆರವೇರ್ತದೆ. ಹಳದಿ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಈಗ ಮಿಥುನ ರಾಶಿಗೆ ಬಂದರೆ, ಗುರು ಬಂದು ಅವನ ರಾಶಿಯಲ್ಲಿರ್ತಾನೆ, ಶನಿ ದಶಮ ಸ್ಥಾನದಲ್ಲಿರ್ತಾನೆ. ಆತ್ಮೀಯರೇ, ಈ ದಿನ ಇಚ್ಛಿಸಿದ ಕಾರ್ಯಗಳು ಕೈಗೊಳ್ಳುತ್ತದೆ. ಲಾಭಾದಾಯದಲ್ಲಿ ಸ್ವಲ್ಪ ಕುಸಿತ ಆಗ್ತದೆ. ದೈವ ಪ್ರೇರಣೆಯಿಂದ ಇಷ್ಟ ಕಾರ್ಯ ಸಿದ್ಧಿ ಆಗ್ತದೆ. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಉತ್ತಮವಾದ ಲಾಭ ಇರ್ತದೆ. 6 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಪಶ್ಚಿಮ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕಾಗಿರ್ತದೆ. ನೀಲಿ ಬಣ್ಣ ಧರಿಸಿ, ನಿಮಗೆ ಎಲ್ಲ ಅನುಕೂಲಗಳಾಗ್ತದೆ. ಅದೇ ರೀತಿಯಾಗಿ ಕಟಕ ರಾಶಿಯವರ ಈ ದಿನದ ಗೋಚಾರ ಫಲ. ಆತ್ಮೀಯರೇ, ಗುರು 12, ಶನಿ 9 ಗುರುಬಲದ ಕೊರತೆ, ಕಾರ್ಯವಿಘ್ನ, ಬಂಧುಗಳ ಆಗಮನ, ಆದಾಯದಲ್ಲಿ ಸ್ಥಿರತೆ. ದಿನಸಿ ವ್ಯಾಪಾರಿಗಳಿಗೆ ಶುಭ ದಿನ. ಯಾರು ಪ್ರಾವಿಷನ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವ್ರಿಗೆ ಈ ದಿನ ಒಳ್ಳೆ ವ್ಯಾಪಾರ ಆಗ್ತದೆ. ಅದೇ ರೀತಿಯಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕಿದ್ದಾನೆ ನೀವು. 5 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರ್ತದೆ. ಆದ್ಮೇಲೆ ಹಸಿರು ಬಣ್ಣವನ್ನು ನೀವು ಉಪಯೋಗಿಸಿ ಇವತ್ತು, ಅದು ನಿಮಗೆ ಅನುಕೂಲವನ್ನು ಮಾಡ್ತದೆ. ಅದಾದ ನಂತರ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಗುರು 11ರಲ್ಲಿ, ಶನಿ 8ರಲ್ಲಿ ಇರ್ತಕ್ಕಂಥದ್ದು. ಈ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ, ಬಹಳ ಹಳೆಯ ಕಾಲದಿಂದ ಇರ್ತಕ್ಕಂಥ ಯಾವುದಾದ್ರು ಸಮಸ್ಯೆಗಳಿದ್ದರೆ ಈ ದಿನ ರಾಹು ಕ್ಷೇತ್ರ, ಕುಜಕ್ಷೇತ್ರ, ಕೇತು ಕ್ಷೇತ್ರ, ಚಂದ್ರಕ್ಷೇತ್ರದ ಒಂದು ಬಲದಿಂದ ಈ ದಿನ ನಿಮಗೆ ಗೆಲುವಾಗ್ತದೆ. ಗುರುವಿನ ಬಲವಿದ್ದು ಅಷ್ಟಮ ಶನಿಯ ಪ್ರಭಾವದಿಂದ ನಿಧಾನಗತಿಯ ನಿರ್ವಹಣೆ. ಇದನ್ನೆಲ್ಲ ಎಲ್ಲ ಕಾರ್ಯಕ್ರಮ ನಿಧಾನ ಇರ್ತದೆ, ಎಲ್ಲಕ್ಕೂ ನಿಧಾನ ಆಗಿರ್ತದೆ. ಹಾಗೆ ಆದರೂ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಸಕ್ಸಸ್ ಇದೆ, ಜಯ ಇದೆ. ಈ ದಿನ ಈ ಹೋಟೆಲ್ ವ್ಯಾಪಾರ ಮತ್ತು ತಂಪು ಪಾನೀಯ ವ್ಯಾಪಾರ ಮಾಡ್ತಾರೆ ನೋಡಿ, ಅವರಿಗೆ ಉತ್ತಮವಾದ ವ್ಯಾಪಾರ ಆಗುತ್ತೆ. 3 ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗಿರ್ತದೆ. ಹಾಗೆ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟು ಕಾಮಗಳು ನೆರವೇರ್ತದೆ. ನೀವು ಕೆಂಪು ಬಣ್ಣ ಉಪಯೋಗಿಸಿ, ಅದು ನಿಮಗೆ ಲಾಭ ತಂದು ಕೊಡ್ತದೆ. ಅಲ್ಲಿಂದ ಬರ್ತಕ್ಕಂತಹದ್ದು ಕನ್ಯಾ ರಾಶಿಯೊಳಗೆ. ಆದ್ಮೇಲೆ ಕನ್ಯಾ ರಾಶಿಯವರಿಗೆ ಗುರು 10ರಲ್ಲಿ, ಶನಿ 7ರಲ್ಲಿ ಇದ್ದಾನೆ. ಈ ದಿನ ಸಾಮಾನ್ಯ ಫಲಗಳು, ಉದ್ಯೋಗದಲ್ಲಿ ಪ್ರಗತಿ,
ಇಷ್ಟ ಕಾರ್ಯ ಸಿದ್ಧಿ. ಆದಾಗ್ಯೂ ಮನಸ್ಸಿನಲ್ಲಿ ಕಿರಿಕಿರಿ ಇಷ್ಟೆಲ್ಲ ಆಗ್ತಾಯಿದ್ರು ಏನೋ ಮನಸ್ಸಿನಲ್ಲಿ ಒಂಥರ ಪಿರಿಪಿರಿ ವಾತಾವರಣ ಇರ್ತದೆ. ಆಯಿತಾ? ನೀವು ಈ ದಿನ ಏನಪ್ಪ ಅಂದರೆ ಲಕ್ಷ್ಮಿ ಅಷ್ಟೋತ್ತರ ಮಾಡಿಸಿ, ಜೊತೆಗೆ ಮಹಾವಿಷ್ಣುನ ಧ್ಯಾನ ಮಾಡಿ. ಈ ದಿನ ಈ ಬಂಗಾರ ಬೆಳ್ಳಿ ವ್ಯಾಪಾರ ಮಾಡ್ತಾರೆ ನೋಡಿ, ಅವ್ರಿಗೆ ಒಳ್ಳೆ ಲಾಭ ಇದೆ ಇವತ್ತು, ಉತ್ತಮ ವ್ಯಾಪಾರ ಇರ್ತಕ್ಕಂಥದ್ದು. ಏನೋ 2 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮಗಳು ನೆರವೇರ್ತದೆ. ಬಿಳಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ. ಆದಮೇಲೆ ಮತ್ತೆ ಬರ್ತಕ್ಕಂಥದ್ದು ತುಲಾರಾಶಿ. ತುಲಾರಾಶಿಗೆ ಗುರು 9, ಶನಿ 6. ಈ ದಿನ ಅನಿರೀಕ್ಷಿತವಾಗಿ ಪ್ರಯಾಣ ಬರ್ತದೆ. ಯಾವುದಾ ಕುಜು ರಾಹುವಿನ ಸಹಯೋಗದಿಂದ ಪ್ರಯಾಣದಿಂದ ಆದಾಯ ಬರ್ತದೆ. ಲಾಭಾದಾಯಗಳು ಸ್ಥಿರವಾಗಿರ್ತದೆ. ಏನಿರ್ತದೆ ಮಾಮೂಲಿ ಅದಿರ್ತದೆ. ಸಾಮಾನ್ಯ ದಿವಸ ಬಂಧುಗಳಲ್ಲಿ ಉತ್ತಮ ಬಾಂಧವ್ಯ. ನೀವು ಆಂಜನೇಯನ ಧ್ಯಾನ ಮಾಡಿ 7 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ನೆರವೇರ್ತದೆ. ಕಿತ್ತಾಳೆ ಬಣ್ಣನ ಉಪಯೋಗಿಸಿ ನಿಮಗೆ ಒಳ್ಳೆಯದಾಗ್ತದೆ. ಆದಮೇಲೆ ಅಲ್ಲಿಂದ ಬರ್ತಕ್ಕಂಥದ್ದು ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು, ಶನಿ ಪಂಚಮದಲ್ಲಿದ್ದಾನೆ. ಶನಿ ಉತ್ತಮ ಸ್ಥಾನದಲ್ಲೇ ಇದ್ದಾನೆ, ಆದರೆ ಗುರು ಏನಪ್ಪ ಆಗಿದ್ದ ಅಂದರೆ ಅದಕ್ಕೆ ವಿರುದ್ಧವಾಗಿದ್ದಾನೆ. ಈ ದಿನ ನಿಮ್ಮ ವಾಕ್ಚಾತುರ್ಯ ನೆರವೇರೋದು. ನೀವು ಮಾತಾಡೋದೇನೋ ನಿಲ್ಲಲ್ಲ ಇವತ್ತು, ಹುಷಾರಾಗಿರಿ. ಮತ್ತು ಕಲಹ ಕಾರಣವಾಗಿರ್ತದೆ. ವಾಕ್ಚಾತುರ್ಯ ತೋರಿಸೋಕೆ ಹೋದರೆ ಇದ್ದಕ್ಕಿದ್ದಕ್ಕೆ ಕಲಹ ಶುರುವಾಗ್ತದೆ. ಉದ್ಯೋಗದಲ್ಲಿ ಪ್ರಗತಿ ಇರ್ತದೆ, ಕಾರ್ಯದಲ್ಲಿ ನಿಧಾನ ಇರ್ತದೆ. ಈ ದಿನ ಈ ಆಯಿಲ್ ಟ್ರೇಡರ್ಸ್ ಇರ್ತಾರೆ ನೋಡಿ, ಅವರಿಗೆ, ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭ ಬರ್ತದೆ. ಇದ್ದಕ್ಕಿದ್ದಂಗೆ ಎಣ್ಣೆ ಬೆಲೆ ಜಾಸ್ತಿ ಆಗೋದು, ಏನಾದರೂ ಒಂದು ಆಗ್ಬಿಟ್ಟು ಅನಿರೀಕ್ಷಿತ ಲಾಭ ಬರ್ತದೆ. ಶನಿ ಮಹಾತ್ಮನು, ತೈಲಾಧೀಶನವನು, ಅವನನ್ನು ಧ್ಯಾನ ಮಾಡಿ ನಿಮಗೆ ಒಳ್ಳಾಗ್ತದೆ. 2 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ನೆರವೇರ್ತದೆ. ಬಿಳಿಯ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತದೆ. ಆದಮೇಲೆ ಅದಾದ ನಂತರ ಬರ್ತಕ್ಕಂಥದ್ದು ಧನುಸ್ ರಾಶಿ. ಈ ಧನುಸ್ ರಾಶಿಯವರಿಗೆ ಶನಿ ಸಪ್ತಮದಲ್ಲಿ, ಶನಿ ಚತುರ್ಥದಲ್ಲಿ, ಗುರು ಸಪ್ತಮದಲ್ಲಿರ್ತಕ್ಕಂಥದ್ದು. ಈ ದಿನ ಅರ್ಧಾಷ್ಟಮ ಅಂತಾರೆ. ಕಾರ್ಯವಿಘ್ನ, ವೃತ ತಿರುಗಾಟ, ಆದಾಯದಲ್ಲಿ ಇಳಿಕೆ, ಗೃಹ ಸಮಸ್ಯೆಗಳು. ಇನ್ನು ಮಧ್ಯಾಹ್ನದ ಮೇಲೆ ಎಲ್ಲ ಸ್ವಲ್ಪ ಸರಿ ಹೋಗ್ತದೆ. ನೀವು ನವಗ್ರಹಗಳನ್ನ ಪ್ರಾರ್ಥನೆ ಮಾಡಿ. ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಬುಧಾಗ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮೋ ನಮಃ. 1 ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಗಳು ನೆರವೇರ್ತದೆ. ಮತ್ತು ಈ ದಿನ ಕಪ್ಪು ಬಣ್ಣ ನಿಮಗೆ ಉತ್ತಮ ಬಣ್ಣ ಆಗಿರ್ತದೆ. ಅದಾದ ನಂತರ ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿ 3ನೇ ಸ್ಥಾನದಲ್ಲಿ, ಗುರು 6ನೇ ಸ್ಥಾನದಲ್ಲಿ. ಸಾಮಾನ್ಯ ಫಲಗಳ ದಿನ ಇದು, ಏನಂತ ಉತ್ತಮವಾದ ಫಲ ಇಲ್ಲ. ವ್ಯಾಪಾರದಲ್ಲಿ ಸಾಮಾನ್ಯ ಫಲ ಇದ್ದರೂ ಸಹ ಹಣದ ಒಳಹರಿವು ಪ್ರಗತಿ ಇರ್ತದೆ. ಪ್ರಯಾಣದ ಸೂಚನೆಗಳು ತಿಳಿಯುತ್ತದೆ. ಗುರುಗಳನ್ನು ಧ್ಯಾನ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೇಳಿ ಗುರುನ ಧ್ಯಾನ ಮಾಡಿ. 7 ನಿಮ್ಮ ಅದೃಷ್ಟ ಸಂಖ್ಯೆ. ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರ್ತದೆ. ಕಿತ್ತಾಳೆ ಬಣ್ಣ ನಿಮಗೆ ಅದ್ಭುತವಾದ ಅದೃಷ್ಟದ ಬಣ್ಣ ಆಗಿರ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ಗುರು ಪಂಚಮದಲ್ಲಿ, ಶನಿ ದ್ವಿತೀಯದಲ್ಲಿ. ವ್ಯಾಪಾರದಲ್ಲಿ ಸಾಧಾರಣವಾದ ಲಾಭ. ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ತೊಂದರೆ, ಆರೋಗ್ಯ ಸುಧಾರಣೆ, ಸಜ್ಜನರ ಸಹವಾಸ ಹಾಗೂ ನಿಮಗೆ ಉತ್ತಮವಾದ ವಾತಾವರಣ ಮನೆಯಲ್ಲಿರ್ತದೆ. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡಿ. 4 ನಿಮ್ಮ ಅದೃಷ್ಟ ಸಂಖ್ಯೆ ಆಗಿರ್ತದೆ. ದಕ್ಷಿಣ ದಿಕ್ಕು ನಿಮಗೆ ಉತ್ತಮ ದಿಕ್ಕಾಗಿರ್ತದೆ. ಹಳದಿ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರುತ್ತೆ. ಆದಮೇಲೆ ಆದಂಥ ಬರ್ತಕ್ಕಂಥದ್ದು ಮೀನರಾಶಿ. ಮೀನರಾಶಿಯವರಿಗೆ ಗುರು 4, ಶನಿ ರಾಶಿಯೊಳಗೆ ಇದ್ದಾನೆ. ಮನಸ್ಸಿಗೆ ಚಿಂತೆ, ಅನ್ಯ ಚಿಂತೆಗಳು, ಏನೋ ಕೆಲಸಕ್ಕೆ ಬಾರದ ಯೋಚನೆಗಳು ಬರ್ತಕ್ಕಂಥದ್ದು. ಬಂಧು ಮಿತ್ರರಿಂದ ಏನೋ ಒಂಥರ ಉದಾತ್ತ ಧೋರಣೆ ಬಗ್ಗೆ, ಏನೋ ಉದಾಸೀನತೆ. ಒಂದು ಸಾಂಸ್ಥಿಕ ವ್ಯವಹಾರಗಳಲ್ಲಿ ಸೋಲು, ಮನಸ್ಸಿಗೆ ಚಿಂತೆ. ಈ ದಿನ ಶನಿ ಮಹಾತ್ಮನ ಧ್ಯಾನ ಮಾಡ್ಕೊಳ್ಳಿ. ಏನಂತ ಉತ್ತಮ ದಿನ ಇಲ್ಲ ಇವತ್ತು. ಲಾಭದ ಹರಿವು ಇರ್ತದೆ ನಿಮಗೆ. ಲಾಭದ ಹರಿವು ಹೋಗೋದಿಲ್ಲ, ಏನೂ ಹೋಗೋದಿಲ್ಲ. ಯಾವುದೇ ತೊಂದರೆ, ಏನೋ ಒಂಥರ ಮನಸ್ಸಲ್ಲಿ ಪಿರಿಪಿರಿ. ಎಲ್ಲ ಕಡೆ ಹೋದರೂ ಏನೋ ಒಂಥರ ಮನುಷ್ಯ ಒಂದು ಥರ ವಿಚಿತ್ರವಾಗಿ ಮಾತ್ರ ಜನಗಳು ಸಿಕ್ಕಾಕೊಂಡ್ಬಿಡ್ತಾರೆ ನಿಮಗೆ ಇವತ್ತು. ನೀವೇನು ಹೇಳಿದ್ರೆ ಅವ್ರೇನೋ ಹೇಳೋದು. ಆ ರೀತಿ ಜನ ಸಿಕ್ಕಾಕೊಳ್ಳೋದ್ರಿಂದ ಒಂಥರ ಪಿರಿಪಿರಿ ಆಗ್ತದೆ ಮನಸ್ಸಿಗೆ. ಯೋಚಿಸಬೇಡಿ. ಶನಿ ಮಹಾತ್ಮ ಧ್ಯಾನ ಮಾಡಿಸಿ. ಶನೀಶ್ವರಾಯ ಮಹೆ ಛಾಯಾಪುತ್ರಾಗಿದೆ ಮಹೆ ತನ್ನ ಮಂದೋ ಪ್ರಚೋದಯತ್ತನ್ನೇ. ಇಲ್ಲದಿದ್ದರೆ ಓಂ ಶನೀಶ್ವರಾಯ ನಮಃ ಅಂತೇಳಿ 8 ಅಷ್ಟಮಂ ಶುಭಂ ನಿಮಗೆ ಶುಭಕರ ಸಂಖ್ಯೆ. ದಕ್ಷಿಣ ದಿಕ್ಕಿನಲ್ಲಿ ಉತ್ತಮ ಫಲ ಇದೆ. ಹಳದಿ ಬಣ್ಣ ನಿಮ್ಮ ಇಷ್ಟಕಾಮದ
ಬಣ್ಣ ಆಗಿರುತ್ತೆ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ. ಇನ್ನು ಮುಂದಕ್ಕೆ ಬಂದಂಗೆ ನಾವು ವಾರಕ್ಕೆ 2 ದಿನ ಈ ಜ್ಯೋತಿಷ್ಯದ ಕ್ಲಾಸ್ ಮಾಡ್ತಾ ಇದ್ವಿ. ಜ್ಯೋತಿಷ್ ಕ್ಲಾಸಲ್ಲಿ ಏನಪ್ಪ ಮಾಡೋದಂದರೆ ನಾವು ಮೊದಲಿಗೆ ಜ್ಯೋತಿಷ್ಯ ಅಂದ್ರೇನು, ಜ್ಯೋತಿಷ್ಯ ಅಂದರೆ ಬೆಳಕನ್ನು ತೋರಿಸ್ತಕ್ಕಂಥದ್ದು, ಕತ್ತಲೆಯಿಂದ ಬೆಳಕಿಗೆ ನಮ್ಮನ್ನು ಕೊಂಡೊಯ್ತಕ್ಕಂಥದ್ದು, ಒಂದು ಸೂರ್ಯನಿದ್ದಂಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಹೇಳಿದ್ದೆ ನಿಮಗೆ. ಆಮೇಲೆ ಈ ಕಾರಕಗಳು, ಫಸ್ಟ್ ಬರೋದು ಕಾರಕಗಳು, ಗುರುಗೆ ಯಾರು ಕಾರಕನೋ, ರವಿ ಕಾರಕನು, ಪಿತೃಕಾರಕನು, ಚಂದ್ರನ ಮಾತೃಕಾರಕನು, ಈ ರೀತಿ ಕಾರಕಗಳು. ಅದಾದಮೇಲೆ ಅವರ ಶುಭ ಸ್ಥಾನಗಳು ಮತ್ತು ಅವರ ಗೋಚಾರಗಳು, ಯಾವ್ಯಾವ ರಾಶಿಯಲ್ಲಿ ಯಾವ್ಯಾವ ಗ್ರಹ ಇರ್ತದೆ ಅಂತಕ್ಕಂಥದ್ದು ಇವೆಲ್ಲ ಹೇಳಿದ್ವಾದ್ಮೇಲೆ ಇಲ್ಲಿಂದ ಮುಂದಕ್ಕೆ ನಾವು ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು, ಸ್ವಾಮಿ ಯಾವುದಾದ್ರೂ ಒಂದು ಪುಸ್ತಕ ಇದ್ರೆ ಹೇಳಿ ಜ್ಯೋತಿಷ್ಯ ತಿಳ್ಕೊಳ್ಳೋಕ್ಕೆ ಅಂತ. ನೋಡಿ, ಇದು ಹೆಂಗಪ್ಪ ಅಂದರೆ ಜ್ಯೋತಿಷ್ಯ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಜಾಸ್ತಿ. ಇದು ಥಿಯರಿಟಿಕಲ್ಗೆ ಪ್ರಾಕ್ಟಿಕಲ್ಗೆ ಕನೆಕ್ಷನ್ ಆಗೋದಿಲ್ಲ. ನಾವು ಪಂಚಾಂಗದಲ್ಲಿರ್ತಕ್ಕಂಥ ಕುಂಡಲಿ ನೋಡೇ ಜಾತಕ ಕಲ್ತು ಬಿಡ್ಬೋದು. ಈ ಪಂಚಾಂಗದಲ್ಲಿರ್ತಕ್ಕಂಥ ಕುಂಡಲಿ ನೋಡಿ ಜಾತಕ ಕಲ್ತು ಬಿಡ್ಬೋದು. ನೋಡಿ, ಅಲ್ಲಿ ಪಂಚಾಂಗದಲ್ಲಿ ಒಂದು ಇದು ಹಾಕಿರ್ತಾನೆ, ಅದರಲ್ಲಿ ಏನೋ ಗುರು ಶುಕ್ರಾಚಾರ್ಯ ಅಂತ ಹಾಕಿರ್ತಾರೆ, ಚೌಕಟ್ಟಾಗಿ ಗೆರೆಗಳು ಹಾಕಿರ್ತಾರೆ. ಮೇಷದಿಂದ ಶುರುವಾಗ್ತದೆ, ಮೇಷಂ ವೃಷಭಂ ಮಿಥುನಂ ಕಟಕಂ ಸಿಂಹಂ ಕನ್ಯಾ ತುಲಾ ಈ ರೀತಿ ಬರ್ತದೆ. ಮೇಷರಾಶಿ 1ನೇ ಸ್ಥಾನ ಮೇಷರಾಶಿಗೆ, ಅಲ್ಲಿಂದ ವೃಷಭ 2, ಮಿಥುನ 3 ಈ ರೀತಿ ಬರ್ತಕ್ಕಂಥದ್ದು. ಇವಾಗ ಮೇಷರಾಶಿಗೆ ಎತ್ಕೊಂಡಾಗ 3ನೇ ಸ್ಥಾನದಲ್ಲಿ ಯಾರಿದ್ದಾರೆ, ಗುರು ಇರ್ತಾನೆ. ಇದನ್ನು ನಾವು ನೋಡ್ಕೋಬೇಕು. ಇದು ಜನರಲ್ಲು. ಈ ಬಗ್ಗೆ ನಿಮಗೆ ನಾನು ಸ್ವಲ್ಪ ಹೇಳ್ತಾ ಇರ್ತೀನಿ, ನೀವು ಅದನ್ನು ತಿಳ್ಕೊಳ್ಳಿ. ನಿಮಗೊಂದು ಯಾವುದಾದ್ರು ಒಳ್ಳೆ ಉತ್ತಮವಾದ ಗ್ರಂಥದ ನಿಮ್ಮ ವಿಷಯ ಕೊಡ್ತೀನಿ. ಆದ್ಮೇಲೆ ಯಾರೋ ಕೇಳಿದರು, ನಮ್ಮ ವಾಚಕರು ಏನೇನು ಕೇಳ್ತಾರೆ ಎಲ್ಲ ನಮಗೆ ಬರ್ತದೆ. ಅವ್ರು ಕಳಿಸ್ತಕ್ಕಂಥ ಮೆಸೇಜ್ಗಳು ನಮ್ಮ ಲ್ಯಾಪ್ಟಾಪ್ಗಳಲ್ಲಿ ರೀಚ್ ಆಗ್ತದೆ. ನೀವು ಯಾವುದೇ ಅನುಮಾನ ಇಲ್ಲದೆ ಕೇಳಿ, ನಿಮ್ಗೆ ಬರ್ತಕ್ಕಂಥ ಅನುಮಾನಗಳನ್ನ ಏನೋ ಅದಕ್ಕೆ ನಾವು ತಕ್ಕ ಆನ್ಸರ್ ಕೊಡ್ತೀವಿ. ಮತ್ತು ಅದಕ್ಕೆ ನೋಡಿ, ಆನ್ಸರ್ ಕೊಡಬೇಕಾಗಿದ್ದರೂ ಸಹ ಆನ್ಸರ್ ಅಲ್ಲ ಅದು, ನಾವು ಓದಿರ್ತಕ್ಕಂಥ ಗ್ರಂಥಗಳ ತಿರುಳನ್ನು ನಿಮಗೆ ಕೊಡ್ತೇವೆ. ಏನೋ ವಿಷಯ ಗುರುಗಳಿಂದ, ನಮ್ಮ ಗುರುಗಳಿಂದ ನಾವೇನು ತಿಳ್ಕೊಂಡಿದ್ವಿ ಆ ತಿರುಳನ್ನು ಕೊಡ್ತೀವಿ. ಯಾಕಂದರೆ ನಮ್ಮ ಗುರುಗಳು ಅದ್ಭುತವಾದ ಗುರುಗಳಾಗಿದ್ದರು. ಅವರು ಏನೋ ಯಾವ ರೀತಿಯಲ್ಲಿ ನಮ್ಗೆ ಜ್ಯೋತಿಷ್ ಹೇಳ್ಕೊಟ್ರಪ್ಪ ಅಂದರೆ, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಏನೋ ಒಂದು ಹೇಳ್ತಾ ಇರೋರು, ತಲೆಯಲ್ಲಿ ದುರ್ಬಿಡೋದು. ಅದಕ್ಕೆ ಪುಸ್ತಕ ಬೇಕಾಗಿರಲಿಲ್ಲ. ಅವ್ರ ಮಹಾನುಭಾವರು ಅವ್ರು ಇಟ್ಟಿರೋ ಭಿಕ್ಷೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಅಂತ. ಅವ್ರು ಇನ್ನೊಂದು ಮಾತು ಹೇಳೋರು, ನೋಡಪ್ಪ ನೀನು ಸರಸ್ವತಿ ಅಂತ ತುಂಬಿಕೊಂಡ್ಬಿಟ್ರೆ ಲಕ್ಷ್ಮಿ ಓಡೋಗ್ಬಿಡ್ತಾಳಪ್ಪ ಅಂತ ಹೇಳೋರು ನಮ್ಮ ಗುರುಗಳು. ಅದೇ ರೀತಿ ಆಗ್ತಾ ಇದೆ. ಈಗ ನಿಮ್ಗೆ ಹೇಳ್ತೀನಿ, ನಿನ್ನೆ ಗ್ರಹ ಸ್ನೇಹ ಹೇಳಿದೆ, ಗ್ರಹ ದೇವತೆಗಳಿದ್ದೆ, ದಶಾವರ್ಷ ಅಂದರೆ ರವಿ ದೇಶ ಎಷ್ಟು ದಿನ ಇರ್ತದೆ, ಚಂದ್ರ ದೇಶ ಎಷ್ಟು ದಿನ ಇರ್ತದೆ, ಕುಜ ದೇಶ ಅನ್ನೋದು ನಿನ್ನೆ ಹೇಳಿದ್ದೆ ನಾನು. ಈಗ ನಾನು ನಿಮಗೆ ಗ್ರಹಕ್ಕೆ ಯಾರು ವೈರಿಗಳು ನೋಡಿ, ಸೂರ್ಯನಿಗೆ ಶುಕ್ರನು ಶನಿ ವೈರಿಗಳು. ನೋಡಿ, ಸೂರ್ಯನು ಶುಕ್ರನು ಶನಿ ತ್ರಿಕೋಣ ಸ್ಥಾನಗಳಲ್ಲಿ ಬಂದರೆ ಸೂರ್ಯನ ಕೆಲಸ ನಡೆಯೋದೇ ಇಲ್ಲ. ಚಂದ್ರನಿಗೆ ಯಾವ ಗ್ರಹದಲ್ಲಿ ವೈರವಿಲ್ಲ, ಅಜಾತ ಶತ್ರು ಚಂದ್ರನು. ಅದೇ ರೀತಿಯಾಗಿ ಕುಜನಿಗೆ ಬುಧನೇ ವೈರ, ಬುಧನಿಗೆ ಆಗೋದಿಲ್ಲ. ಬುಧನಿಗೆ ಚಂದ್ರನು ಮಾತ್ರ ವೈರಿ. ಬುಧ ನೋಡಿ, ಚಂದ್ರನ ಯಾರನ್ನ ದ್ವೇಷ ಮಾಡಲ್ಲ, ಆದರೆ ಬುಧನ ಚಂದ್ರನ ದ್ವೇಷ ಮಾಡ್ತಾನೆ, ಇದು ವಿಶೇಷ. ಶುಭವಾದ ಗುರುವಿಗೆ ಬುಧನು ಶುಕ್ರನು, ನೋಡಿ ಗುರು ಅಂತಕ್ಕಂಥದ್ದು ಎಲ್ಲರಿಗೂ ಇರಬೇಕು. ಆ ಗುರುವಿಗೆ ಬುಧನೂ ವೈರಿ, ಶುಕ್ರನೂ ವೈರಿ. ಶುಕ್ರನಿಗೆ ರವಿಚಂದ್ರರು ವೈರಿಗಳು. ಅಂದರೆ ಚಂದ್ರನ ಯಾರಿಗೂ ವೈರಿ ಇಲ್ಲ, ಆದರೆ ಈತನ ದ್ವೇಷ ಮಾಡೋರು ಇರ್ತಾರೆ. ಶನಿಗೆ ರವಿಚಂದ್ರ ಕುಜರು ವೈರಿಗಳಾಗಿರ್ತಾರೆ. ಇದು ಗ್ರಹ ವೈರತ್ವ ಅಂದರೆ ನಿಮ್ಗೆ ತಿಳಿಸಿರ್ತಕ್ಕಂಥದ್ದು. ಗ್ರಹ ಸ್ನೇಹ ತಿಳಿಸ್ತೇನೆ, ಗ್ರಹ ದೇವತೆ ತಿಳಿಸಿದ್ದೇನೆ, ದಶಾವರ್ಷಗಳು ತಿಳಿಸಿದ್ದೇನೆ. ಈಗ ಗ್ರಹದ ವೈರತ್ವದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಇವೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮಲ್ಲಿ ಸೇವ್ ಆಗಿರ್ತದೆ ಇವೆಲ್ಲನೂ. ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಬೇಕಾದಾಗ ಯಾವುದೋ ಇಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ತೆಗೆದ್ರೆ ಅದನ್ನು ಹೇಳಿರೋದು ಜ್ಞಾಪಕ ಬರುತ್ತೆ, ಬರೆದಿಟ್ಕೊಳ್ಳಿ ಅದನ್ನು, ಅಥವಾ ಪ್ರಯೋಗ ಮಾಡ್ಕೊಳ್ಳಾದ್ಮೇಲೆ. ಇದು ಈ ದಿನದ ಪಂಚಾಂಗ ವಿಷಯ. ಅದಾದಮೇಲೆ ನಾಳೆ ಶುಕ್ರನ ಮಹಾಲಯ ಅಮಾವಾಸ್ಯೆ ದಿನ ಬರ್ತಕ್ಕಂಥದ್ದು ಅಮಾವಾಸ್ಯೆ ಆಗಿರ್ತದೆ. ಆ ದಿನ ಗ್ರಹಣ ಪ್ರಭಾವ ಭಾರತ ದೇಶದ ಮೇಲೆ ಇಲ್ಲವಾಗಿರೋದ್ರಿಂದ ನಮ್ಮ ಭಾರತ ದೇಶಕ್ಕೆ ಗ್ರಹಣದ ಫಲಗಳಿರುವುದಿಲ್ಲ. ಆದ್ದರಿಂದ ಗ್ರಹಣದ ಆಚರಣೆ ಇರೋದಿಲ್ಲ. ಆದ್ಮೇಲೆ ಚೆನ್ನಾಗಿ ತಿಳ್ಕೊಳ್ಳಿ. ಏನೋ ಸೂರ್ಯನ ಬೆಳಕು ಎಲ್ಲಿ ಬಿದ್ದರೆ ಅಲ್ಲಿ ಬಿಸಿ ಬರ್ತದೆ. ಇವಾಗ ನಮ್ಮಲ್ಲಿ ಸೂರ್ಯನ ಬೆಳಕಿದ್ರೆ ಕತ್ತಲೆ ಇರ್ತದೆ, ಬೆಳಕಲ್ಲಿ ಇರ್ತದೆ, ಬಿಸಿಯಲ್ಲಿ ಇರ್ತದೆ. ಅದರಿಂದ ಎಲ್ಲಿ ಗ್ರಹಣ ಆಗುತ್ತೋ ಅಲ್ಲಿಗೆ ಮಾತ್ರ ಅದರ ಎಫೆಕ್ಟ್ ಆಗುತ್ತೆ. ನಮ್ಮ ಭಾರತ ಜನಗಳು, ಅದು ವಿಶೇಷವಾಗಿ ಕರ್ನಾಟಕ ಜನಗಳು, ನಮ್ಮ ವಾಚಕರು ಯಾರೋ ಗ್ರಹಣದ ಬಗ್ಗೆ ಯೋಚಿಸಬೇಡಿ, ನಮಗೆ ಗ್ರಹಣ ಇಲ್ಲ ಅಂಥೇಳಿ ತಮಗೆ ತಿಳಿಸ್ತೀನಿ. ಆದ್ಮೇಲೆ ನಾನು ಹೇಳಿರ್ತಕ್ಕಂಥ ವಿಷಯ ತಮಗೆ ಇಷ್ಟವಾಗಿದ್ದರೆ ಲೈಕ್ ಹೊಡಿರಿ. ವಿಷಯಗಳು ಒಬ್ಬರಿಗೆ ಹಂಚಬಹುದಾಗಿರ್ತಕ್ಕಂಥಾಗಿದ್ದರೆ ಅದನ್ನು ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆ ಬೆಳೆಯೋ ಕಾರಣಕ್ಕಾಗಿ ನೀವು ನಮ್ಮ ಒಂದು ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ. ಸಾಯಿ ಈಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವಪುರುಷ ಓಂ ಜೈ ಸಾಯಿರಾಮ್.